ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 1 ಅಧ್ಯಾಯ 12 ಕುಮಾರರು ಹಾಗೂ ಮತ್ತಿತರರ ಸೃಷ್ಟಿ. ಇದರಿಂದ ಇವತ್ತು 33ನೇ ಶ್ಲೋಕವನ್ನ ತಿಳ್ಕೊಳ್ಳೋಣ. ಶ್ಲೋಕ 33. ಸ ಇತ್ತಂ ಗೃಣತ ಪುತ್ರಾನ್ ಪುರೋ ದೃಷ್ಟ್ವಾ ಪ್ರಜಾಪತೀನ್ ಪ್ರಜಾಪತಿಪತಿಸ್ತನ್ವಂ ತತ್ಯಾಜ ವ್ರೀಡತಸ್ತದಾ ತಾಂ ದಿಶೋ ಜಗೃಹುರ್ಘೋರಾಂ ನೀಹಾರಂ ಯದ್ವಿದುಸ್ತಮಃ. ಅನುವಾದ: ಎಲ್ಲ ಪ್ರಜಾಪತಿಗಳ ತಂದೆಯಾದ ಬ್ರಹ್ಮನು ತನ್ನ ಪ್ರಜಾಪತಿ ಪುತ್ರರೆಲ್ಲರೂ ಹಾಗೆ ಮಾತನಾಡಿದುದನ್ನು ಕಂಡು ಬಹಳವಾಗಿ ನಾಚಿಕೊಂಡನು. ಕೂಡಲೇ ತಾನು ಸ್ವೀಕರಿಸಿದ್ದ ದೇಹವನ್ನು ತ್ಯಜಿಸಿದನು. ಅನಂತರ ಆ ದೇಹವು ಕಗ್ಗತ್ತಲೆಯಲ್ಲಿ ಅಪಾಯಕಾರಿಯಾದ ಮಂಜಾಗಿ ಎಲ್ಲ ದಿಕ್ಕುಗಳಲ್ಲಿಯೂ ಕಾಣಿಸಿಕೊಂಡಿತು. ಇದು ಶ್ಲೋಕ ಮತ್ತೆ ಅದರ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಹೋದ ಭಾಗದಲ್ಲಿ ನಾವೇನ್ ತಿಳ್ಕೊಂಡ್ವಿ? ಬ್ರಹ್ಮನಿಗೆ ಮರೀಚಿ ಮತ್ತೆ ಇನ್ನೂ ಬೇಕಾದಷ್ಟು ಜನ ಮಹರ್ಷಿಗಳು ಇರ್ತಾರಲ್ಲ, ತಮ್ಮ ಮಕ್ಕಳು, ಅವರು ಹೇಳ್ತಾರೆ, ನೀನು ಅತ್ಯಂತ ಬಲಿಷ್ಠ ಜೀವಿ ಆಗಿದ್ರು ಕೂಡ ಈ ರೀತಿ ನೀನು ನಡ್ಕೊಂಡಿದ್ಯಲ್ಲ, ಇದು ನಿನಗೆ ಶೋಭಿಸೋದಿಲ್ಲ. ಯಾಕೆ ಅಂತಂದ್ರೆ ಸಾಮಾನ್ಯವಾಗಿ ಜನರು ಆಧ್ಯಾತ್ಮ ಪ್ರಗತಿಗೋಸ್ಕರ ನಿನ್ನ ನಡತೆಯನ್ನ ಅನುಸರಣೆ ಮಾಡ್ತಾರೆ ಅಂತ ಹೇಳಿ ಆಮೇಲೆ ಏನ್ ಹೇಳಿದ್ರು ಕೇಳಲಿಲ್ಲ ಅನ್ಸುತ್ತೆ. ಆಗ ಭಗವಂತನಿಗೆ ನಾವು ನಮ್ಮ ಗೌರವಪೂರ್ಣ ನಮಸ್ಕಾರಗಳನ್ನ ಅರ್ಪಿಸೋಣ. ಆ ಭಗವಂತನೇ ಇದನ್ನ ಸರಿ ಮಾಡಬೇಕು. ಯಾಕೆ ಅಂತಂದ್ರೆ ಈ ವಿಶ್ವದ ಸೃಷ್ಟಿ ಮಾಡಿರುವಂಥವ್ನು ಅವನೇನೆ. ಎಲ್ಲರ ಒಳಿತಿಗೋಸ್ಕರ ಈಗ ಧರ್ಮವನ್ನು ಕೂಡ ಅವನೇ ರಕ್ಷಣೆ ಮಾಡ್ಲಿ ಅಂತಂದ್ಬಿಟ್ಟು ಅವರು ದೇವರಿಗೆ ಪ್ರಾರ್ಥನೆಯನ್ನ ಮಾಡ್ಕೊಳ್ತಾರೆ. ಈಗ ಈ ಶ್ಲೋಕದಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಎಲ್ಲ ಪ್ರಜಾಪತಿಗಳ ತಂದೆಯಾದಂತಹ ಬ್ರಹ್ಮ ತನ್ನ ಪ್ರಜಾಪತಿ ಪುತ್ರರೆಲ್ಲರೂ ಕೂಡ ಬಂದು ಆ ರೀತಿ ಎಲ್ಲ ಮಾತಾಡಿದ್ರಲ್ಲ, ಅದನ್ನ ಕೇಳಿ ಅವನಿಗೆ ಬಹಳ ನಾಚಿಕೆ ಆಗ್ಬಿಡುತ್ತೆ. ತಕ್ಷಣ ಅವನೇನ್ ಮಾಡ್ತಾನೆ? ತಾನು ಸ್ವೀಕಾರ ಮಾಡಿದ್ದಂತ ಆ ದೇಹವನ್ನ ತ್ಯಾಗ ಮಾಡ್ಬಿಡ್ತಾನೆ. ಆಮೇಲೆ ಆ ದೇಹ ಕಗ್ಗತ್ತಲೆಯಲ್ಲಿ ಅಪಾಯಕಾರಿಯಾದಂತಹ ಮಂಜಾಗಿ ಎಲ್ಲ ದಿಕ್ಕುಗಳಲ್ಲೂ ಕಾಣಿಸ್ಕೊಳ್ಳುತ್ತೆ. ಈಗ ಮಂಜು ಹೇಗೆ ಹುಟ್ಟಿತು ಅನ್ನೋದು ನಮಗ್ ಗೊತ್ತಾಯ್ತಾ? ಬ್ರಹ್ಮ ತನ್ನ ದೇಹವನ್ನ ತ್ಯಾಗ ಮಾಡಿದಾಗ ಕತ್ತಲೆ ಆಗೋಯ್ತು. ಆ ಕತ್ತಲೆಯಲ್ಲಿ ಆ ಮಂಜು ಅನ್ನೋದು ಎಲ್ಲಾ ಕಡೆನೂ ಕಾಣಿಸ್ಕೊಳ್ತು ಅನ್ನೋದು ನಮಗಿವಾಗ ಗೊತ್ತಾಯ್ತಲ್ವಾ? ಈಗ ಭಾವಾರ್ಥದಲ್ಲಿ ಗುರುಗಳು ಇದರ ಬಗ್ಗೆ ಏನ್ ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ಕೂಡಲೇ ತನ್ನ ದೇಹವನ್ನು ತ್ಯಜಿಸುವುದೇ ಪಾಪ ಕಾರ್ಯಗಳನ್ನು ಸರಿಪಡಿಸಿಕೊಳ್ಳುವ ಉತ್ತಮ ಮಾರ್ಗವಾಗಿದೆ. ಜೀವಿಗಳ ಒಡೆಯನಾದ ಬ್ರಹ್ಮನು ಇದನ್ನು ಸ್ವಂತ ಉದಾಹರಣೆಯಿಂದ ತೋರಿಸಿದನು. ಬ್ರಹ್ಮನು ನಂಬಲಾಗದಷ್ಟು ಆಯುಷ್ಯವನ್ನು ಹೊಂದಿದ್ದಾನೆ. ಅವನು ಹೀನವಾದ ಪಾಪವನ್ನು ವಾಸ್ತವವಾಗಿ ಆಚರಿಸದೆ ಕೇವಲ ಮನದಲ್ಲಿ ಯೋಚಿಸಿದ್ದನು. ಆದರೂ ಕೂಡ ಅದಕ್ಕಾಗಿ ತನ್ನ ದೇಹವನ್ನು ತ್ಯಜಿಸುವ ಕಟ್ಟುಪಾಡಿಗೆ ಒಳಗಾದನು. ನೋಡಿ, ಇಲ್ಲಿ ನಾವೇನಾದ್ರೂ ಒಂದು ಪಾಪ ಕಾರ್ಯವನ್ನ ಮಾಡಿದ್ರೆ ಅದು ನಮ್ಮನ್ನು ತಿಂತಾ ಇರುತ್ತೆ ಅಲ್ವಾ? ಅದನ್ನ ಸರಿಪಡಿಸ್ಕೊಳ್ಳೋದು ಹೇಗೆ? ಆ ಪಾಪ ಕಾರ್ಯ ಮಾಡಿದ್ದನ್ನ ಸರಿಪಡಿಸ್ಕೊಳ್ಳೋದು ಯಾವುದು ಅಂತಂದ್ರೆ ತಕ್ಷಣ ಈ ದೇಹವನ್ನ ತ್ಯಾಗ ಮಾಡೋದು. ಈಗ ನೋಡಿ, ಜೀವಿಗಳಿಗೆ ಒಡೆಯನಾದ ಬ್ರಹ್ಮ ಇದನ್ನ ತಾನೇ ಸ್ವಂತ ಉದಾಹರಣೆಯಿಂದ ಮಾಡಿ ತೋರಿಸಿದಾನೆ. ಅವನಿಗೆ ಬೇಕಾದಷ್ಟು ಆಯುಷ್ಯ ಇದೆ. ಅವನಿಗೇನ್ ಸಾಮಾನ್ಯ 100 ವರ್ಷ ನಮ್ ತರ ಅಲ್ಲ. ಅವನ ಒಂದು 100 ವರ್ಷ ನಮ್ಮ ಎಷ್ಟೋ ಕಲ್ಪಗಳನ್ನ ಹಾಕಿದ್ರೆ ಆಗೋದು. ಅದ್ರ ಬಗ್ಗೆ ಎಲ್ಲ ನಾವು ಡೀಟೇಲ್ ಆಗಿ ಹಿಂದೆನೆ ತಿಳ್ಕೊಂಡಿದೀವಲ್ವಾ? ಬ್ರಹ್ಮನ ಒಂದು ಆಯಸ್ಸು ಎಷ್ಟಿರತ್ತೆ ಅಂತಂದ್ಬಿಟ್ಟು. ಸೊ ಅಷ್ಟು ನಂಬಲಾಗದೇ ಇರುವಷ್ಟು ಆಯುಷ್ಯವನ್ನ ಹೊಂದಿದ್ದಾನೆ. ಆದ್ರೆ ಅವನು ಹೀನವಾದಂತಹ ಪಾಪವನ್ನ ಆಚರಣೆ ಮಾಡ್ದ ಅಲ್ವಾ? ಅದು ಏನು, ಅವನು ಆ ರೀತಿ ಪ್ರಾಕ್ಟಿಕಲ್ ಆಗಿ ನಡ್ಕೊಂಡಿಲ್ಲ. ಅವನು ಆ ವಾಕ್ ಜೊತೆ ಇರಬೇಕು ಅಂತ ಅವನ ಮನಸ್ಸಲ್ಲಿ ಯೋಚನೆ ಮಾಡ್ತಾನೆ ಅಷ್ಟೇನೆ. ಅವನು ಆ ರೀತಿ ಅವಳ ಜೊತೆ ಇರಲಿಲ್ಲ, ಬರೀ ಮನಸ್ಸಲ್ಲಿ ಯೋಚನೆ ಮಾಡ್ಕೊಂಡಿದ್ದ. ಆದ್ರೂ ಕೂಡ ನೋಡಿ, ಮನಸ್ಸಲ್ಲಿ ಮಾಡಿದ್ದಕ್ಕೆ ಅವನಿಗೆ ಅಷ್ಟೊಂದು ಗಿಲ್ಟ್ ಫೀಲ್ ಆಗ್ತಾ ಇದೆ. ಅದಕ್ಕೋಸ್ಕರ ಅವನು ತನ್ನ ದೇಹವನ್ನ ತ್ಯಾಗ ಮಾಡುವಂತಹ ಒಂದು ಡಿಸಿಷನ್ನ ತಗೊಂಡು ಅವನು ತನ್ನ ದೇಹವನ್ನೇ ತ್ಯಾಗ ಮಾಡ್ಬಿಡ್ತಾನೆ. ಏನೋ ಪ್ರಾಕ್ಟಿಕಲ್ ಆಗಿ ಮಾಡ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಮನಸ್ಸಿಂದ ಯೋಚನೆ ಮಾಡ್ಬಿಟ್ವಿ ಅಂತಂದ್ರೆ ಮಾಡ್ದ ಹಾಗೆ ಲೆಕ್ಕ. ಅದು ಜೀವಿಗಳಿಗೆ ಇದೊಂದು ಪಾಠವಾಗಿದೆ. ಅನಿರ್ಬಂಧಿತ ಲೈಂಗಿಕ ಜೀವನದಲ್ಲಿ ತೊಡಗುವುದು ಎಂತಹ ಪಾಪ ಕಾರ್ಯವಾಗುತ್ತದೆ ಎಂಬುದನ್ನು ಇದು ತೋರಿಸುತ್ತದೆ. ಅಸಹ್ಯಕರವಾದ ಲೈಂಗಿಕ ಜೀವನದ ಯೋಚನೆಯೂ ಕೂಡ ಪಾಪಕರ. ಅಂತಹ ಪಾಪ ಕಾರ್ಯಗಳನ್ನು ಸರಿಪಡಿಸಲು ದೇಹತ್ಯಾಗ ಮಾಡಬೇಕು.
ಇನ್ನೊಂದು ಅರ್ಥದಲ್ಲಿ ಪಾಪ ಕಾರ್ಯಗಳಿಂದ ಆಯುಷ್ಯ, ಅನುಗ್ರಹ, ಐಶ್ವರ್ಯ ಮುಂತಾದುವೆಲ್ಲ ಕ್ಷೀಣಿಸುತ್ತವೆ. ಅನಿರ್ಬಂಧಿತ ಕಾಮವೇ ಮಹಾ ಅಪಾಯಕಾರಿಯಾದ ಪಾಪ ಕಾರ್ಯವಾಗಿದೆ. ಅಂದ್ರೆ ಅರ್ಥ ಏನು? ಇಲ್ಲಿ ಹೇಳ್ತಾ ಇರೋದು ಜೀವಿಗಳಿಗೆ ಇದೊಂದು ದೊಡ್ಡ ಪಾಠ. ಅಂದ್ರೆ ಯಾರು ಅನಿರ್ಬಂಧಿತ ಲೈಂಗಿಕ ಜೀವನದಲ್ಲಿ ತೊಡಗುತ್ತಾರೋ ಅದೆಂಥ ಪಾಪ ಕಾರ್ಯ ಅನ್ನೋದನ್ನ ನಾವು ಯೋಚನೆ ಮಾಡಬೇಕು. ಅಂದ್ರೆ ಮಾಡೋದಷ್ಟಲ್ಲ, ಮನಸ್ಸಲ್ಲಿ ಯೋಚನೆ ಮಾಡೋದು ಕೂಡ ಪಾಪಕರ ಅಂತ ಹೇಳಿದ್ದಾರೆ. ಅಂತ ಪಾಪ ಕಾರ್ಯವನ್ನ ಸರಿ ಮಾಡ್ಕೋಬೇಕು ಅಂತಂದ್ರೆ ಈ ದೇಹವನ್ನ ತ್ಯಾಗ ಮಾಡಬೇಕು. ಇದರಲ್ಲಿ ಇದ್ದುಕೊಂಡು ಅದನ್ನ ನಾವು ಚಿಂತನೆ ಮಾಡಿದ್ವಲ್ಲ, ಅದಕ್ಕೋಸ್ಕರ. ಇನ್ನೂ ಒಂದು ಅರ್ಥದಲ್ಲಿ ನಾವೇನು ಅರ್ಥ ಮಾಡ್ಕೋಬೇಕು ಅಂದ್ರೆ, ಈಗ ಪಾಪ ಕಾರ್ಯಗಳನ್ನ ಮಾಡೋದ್ರಿಂದ ಏನಾಯ್ತು? ಆಯಸ್ಸು ಕಡಿಮೆ ಆಗುತ್ತೆ, ಅನುಗ್ರಹ ಕೂಡ ಕಡಿಮೆ ಆಗುತ್ತೆ, ನಮ್ಮಲ್ಲಿರುವಂಥ ಐಶ್ವರ್ಯ ಎಲ್ಲವೂ ಕೂಡ ಕಡಿಮೆ ಆಗ್ಬಿಡುತ್ತೆ. ಬರ್ತಾ 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 ಅದು ಕ್ಷೀಣಿಸ್ಬಿಡುತ್ತೆ. ಸೊ ಅದಕ್ಕೆ ಅನಿರ್ಬಂಧಿತವಾದಂತಹ ಕಾಮ. ಈಗ ನೋಡಿ, ಧರ್ಮಕ್ಕೆ ಅನುಕೂಲವಾಗಿ ಧರ್ಮದಲ್ಲಿ ಶಾಸ್ತ್ರಗಳಲ್ಲಿ ಏನು ಹೇಳಿದಾರೋ ಆ ರೀತಿ ನಾವು ಕಾಮವನ್ನ ಭೋಗಿಸಿದ್ರೆ ಅದು ತೊಂದರೆ ಇಲ್ಲ. ಆದ್ರೆ ಅನಿರ್ಬಂಧಿತ ಅಂದ್ರೆ ಮಾಡಬಾರ್ದು ಅಂತ ಯಾವ್ದು ಹೇಳಿರ್ತಾರೋ ಆ ರೀತಿಯ ಒಂದು ಕಾಮ ಇದೆಯಲ್ಲ, ಅದು ಮಹಾ ಅಪಾಯಕಾರಿ ಮತ್ತೆ ಪಾಪಕರ್ಮ ಅಂತ ಹೇಳ್ತಾರೆ. ಅಜ್ಞಾನವು ಪಾಪಪೂರ್ಣ ಜೀವನಕ್ಕೆ ಕಾರಣ ಅಥವಾ ಪಾಪಪೂರ್ಣ ಬದುಕೇ ಒಟ್ಟಿನಲ್ಲಿ ಅಜ್ಞಾನಕ್ಕೆ ಕಾರಣವಾಗಿದೆ. ಅಜ್ಞಾನದ ಲಕ್ಷಣವೆಂದರೆ ಕತ್ತಲೆ ಅಥವಾ ಮಂಜು. ಈಗಲೂ ಪೂರ್ಣ ವಿಶ್ವವನ್ನು ಕತ್ತಲೆ ಅಥವಾ ಮಂಜು ಆವರಿಸಿದೆ ಮತ್ತು ಸೂರ್ಯನೊಬ್ಬನೇ ಅದನ್ನು ನಿಷ್ಫಲಗೊಳಿಸುವವನಾಗಿದ್ದಾನೆ. ನಿರಂತರ ಜ್ಯೋತಿಯಾದ ಭಗವಂತನ ಆಶ್ರಯ ಪಡೆದವನಿಗೆ ಅಜ್ಞಾನದ ಅಂಧಕಾರ ಅಥವಾ ಮಂಜಿನಲ್ಲಿ ನಾಶವಾಗುವ ಭೀತಿ ಇರುವುದಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ. ಈ ಅಜ್ಞಾನ ಅನ್ನೋದು ಪಾಪಪೂರ್ಣ ಜೀವನಕ್ಕೆ ಕಾರಣ. ನಮಗೆ ತಿಳುವಳಿಕೆ ಇಲ್ಲದೆ ಇರೋದು, ಜ್ಞಾನ ಇಲ್ಲದೆ ಇರೋದೇ ಪಾಪವನ್ನ ಮಾಡೋದಕ್ಕೆ, ಅಥವಾ ನಮ್ಮ ಜೀವನ ಪಾಪಪೂರ್ಣವಾಗಿರೋದಕ್ಕೆ ಅದೇ ಕಾರಣ. ಅಥವಾ ಪಾಪಪೂರ್ಣವಾದಂತಹ ಬದುಕಿನಲ್ಲಿ ನಾವು ಇರೋದ್ರಿಂದ ಅಜ್ಞಾನ ಅದಕ್ಕೆ ಕಾರಣ ಆಗಿರುತ್ತೆ. ಎರಡೂ ಒಂದಕ್ಕೊಂದು ಪೂರಕವಾಗಿದೆ. ಅಜ್ಞಾನ ಇರೋದ್ರಿಂದ ಪಾಪಪೂರ್ಣ ಜೀವನ ಇದೆ, ಪಾಪಪೂರ್ಣವಾದಂತಹ ಜೀವನ ನಡೆಸೋದ್ರಿಂದ ನಮ್ಮಲ್ಲಿ ಅಜ್ಞಾನ ಇರುತ್ತೆ ಅಂತ. ಅಜ್ಞಾನ ಅಂತಂದ್ರೆ ಏನು? ಕತ್ತಲೆ, ಮಂಜು ಅಂತ. ಅಂದ್ರೆ ಏನು ಕಾಣಿಸೋದಿಲ್ಲ ನಮ್ಗೆ. ಅದು ಹೇಗಿರುತ್ತೋ ಆ ರೀತಿ ನೋಡಲ್ಲ ನಾವು. ಈ ಕತ್ಲೆಯಲ್ಲಿ ಏನಾಗುತ್ತೆ ಹೇಳಿ? ಯಾವುದು ಅಲ್ವೋ ಅದನ್ನ ಇದೆ ಅನ್ಕೋತೀವಿ. ಈಗ ಹಾವು ಹಗ್ಗದ ಎಕ್ಸಾಂಪಲ್ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ ನೋಡಿ. ಹಗ್ಗವನ್ನ ನಾವು ಹಾವು ಅಂತ ತಿಳ್ಕೊಂಡು ಹೆದರ್ಕೊಳ್ತೀವಿ. ಅಲ್ಲಿ ಅಜ್ಞಾನ ಇರೋ ಕಾರಣದಿಂದ, ಕತ್ತಲೆ ಇರೋ ಕಾರಣದಿಂದ ನಾವು ಆ ರೀತಿ ಯೋಚನೆ ಮಾಡ್ತೀವಿ. ಅದೇ ರೀತಿ ಈ ಜಗತ್ತೇನು ಅನ್ನೋದು ಜ್ಞಾನವನ್ನ ತಿಳ್ಕೊಂಡಿರೋರಿಗೆ ಕಾಣಿಸೋದೇ ಬೇರೆ. ಅವರಿಗೆ ಹೇಗಿದೆಯೋ ಹಾಗೆ ಕಾಣಿಸ್ತಾ ಇರುತ್ತೆ. ಆದ್ರೆ ನಾವು ಅಜ್ಞಾನದಲ್ಲಿರೋ ಕಾರಣದಿಂದ ಈ ಜಗತ್ತು ನಮಗೆ ಬೇರೆ ತರಾನೇ ಕಾಣಿಸ್ತಾ ಇದೆ. ಆದ್ರೆ ಅದು ನಿಜವಾದದ್ದಲ್ಲ, ಅದು ಕತ್ತಲೆಯಲ್ಲಿ ನಾವು ನೋಡ್ತಾ ಇರೋದು. ಯಾವಾಗ ನಮಗೆ ಜ್ಞಾನೋದಯವಾಗುತ್ತೋ ಆಗ ನಾವು ಇರೋ ಹಾಗೆ ನೋಡೋದಕ್ಕೆ ಶುರು ಮಾಡ್ತೀವಿ. ಈಗಲೂ ಕೂಡ ಈ ಇಡೀ ವಿಶ್ವವನ್ನ ಕತ್ತಲೆ ಅಥವಾ ಮಂಜು ಆವರಿಸ್ಕೊಂಡಿದೆ. ಅದಕ್ಕೋಸ್ಕರ ನಮಗೇನು ಕಾಣಿಸೋದಿಲ್ಲ. ಈಗ ರಾತ್ರಿ ಆಗುತ್ತಲ್ವಾ, ಸೂರ್ಯ ಇಲ್ಲ ಅಂದ್ರೆ ರಾತ್ರಿ ಆಗುತ್ತೆ. ಆ ರೀತಿನೇ ಇರೋದು ಈ ಜಗತ್ತು. ಆದ್ರೆ ಸೂರ್ಯ ಬಂದು ನಮಗೆ ಬೆಳಕನ್ನ ಕೊಡ್ತಾನೆ. ಅಂದ್ರೆ ಈ ಒಂದು ಕತ್ತಲೆಯನ್ನ ಅವನು ಹೊಡೆದು ಓಡಿಸ್ತಾನೆ. ನಿರಂತರ ಜ್ಯೋತಿಯಾದಂತಹ ಭಗವಂತನ ಆಶ್ರಯವನ್ನ ಪಡೆದವರಿಗೆ, ಈಗ ಸೂರ್ಯ ಬರ್ತಾನೆ ಹೋಗ್ತಾನೆ ಅಲ್ವಾ, ನಮಗೆ ಹಗಲಲ್ಲಿ ಬರ್ತಾನೆ, ರಾತ್ರಿಯಲ್ಲಿ ಅವನಿರೋದಿಲ್ಲ. ಅಂದ್ರೆ ಅವನಿಲ್ದೇ ಇರೋದನ್ನ ನಾವು ರಾತ್ರಿ ಅಂತ ಕರಿತೀವಿ. ಆ ಸಮಯದಲ್ಲಿ ಚಂದ್ರ ನಮಗೆ ಸಹಾಯ ಮಾಡ್ತಾನೆ. ಒಟ್ನಲ್ಲಿ ಏನು, ಯಾವಾಗಲೂ ಅಂಧಕಾರದಿಂದ ತುಂಬಿರುವಂಥದ್ದು ಈ ಭೌತಿಕ ಜಗತ್ತು ಅಲ್ವಾ. ಆದ್ರೆ ನಿರಂತರ ಜ್ಯೋತಿ ಯಾರು? ಭಗವಂತ. ಸದಾ ಜ್ಯೋತಿ ಅವನು. ಅದಕ್ಕೋಸ್ಕರ ಯಾರು ಭಗವಂತನ ಆಶ್ರಯವನ್ನ ಪಡ್ಕೊಳ್ತಾರೋ ಅವರಿಗೆ ಈ ಅಜ್ಞಾನದ ಅಂಧಕಾರ ಅಥವಾ ಮಂಜು ಅನ್ನೋದ್ರಿಂದ ನಾಶ ಅನ್ನೋದೇ ಆಗೋದಿಲ್ಲ. ಯಾರಿಗೂ ಅಂತ ಭಯನೇ ಇರೋದಿಲ್ಲ. ಅಂದ್ರೆ ಅರ್ಥ ಏನು? ನಾವು ಭಗವಂತನ ಆಶ್ರಯವನ್ನ ಪಡಿಬೇಕು. ಆಗ ನಮಗೆ ಯಾವುದ್ರ ಭಯನೂ ಇರೋದಿಲ್ಲ. ಈ ಅಜ್ಞಾನ, ಈ ಮೋಹ ಅಥವಾ ಈ ಅಂಧಕಾರ, ಈ ಮಂಜು ಯಾವುದ್ರಿಂದನೂ ಕೂಡ ನಾವು ನಾಶ ಆಗೋದಿಲ್ಲ ಅನ್ನೋದು ಇದರ ಅರ್ಥ. ಎಷ್ಟು ಕ್ಲೀನಾಗಿ ಅವರು ಎಕ್ಸ್ಪ್ಲೈನ್ ಮಾಡಿದ್ದಾರೆ ನೋಡಿ. ಈ ಜಗತ್ತಿರೋದೇ ಕತ್ತಲು. ಆದ್ರೆ ನಾವೇನು ಅನ್ಕೊಂಡ್ಬಿಟ್ಟಿದೀವಿ, ಬೆಳಗ್ಗೆ ಆದ್ರೆ ಬೆಳಕಿರುತ್ತೆ, ರಾತ್ರಿ ಮಾತ್ರ ಕತ್ಲಿರುತ್ತೆ ಅಂತ. ಇಲ್ಲ,
ಸೂರ್ಯ ನಮಗ್ ಕತ್ಲಿದೆ ಅಂತ ಅವ್ನು ಬರ್ತಾನೆ, ಅವನು ಬರೋದ್ರಿಂದಾನೇ ನಾವೆಲ್ಲ ಜೀವಂತವಾಗಿರೋದು. ಈಗ ಸೂರ್ಯ ಮತ್ತೆ ಚಂದ್ರ ಬಂದಿಲ್ಲ ಅಂತಂದ್ರೆ ಈ ಗಿಡಗಳು, ಮರಗಳು, ಜೀವಿಗಳು ಎಲ್ಲ ಬದುಕೋದಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ. ಅದಕ್ಕೋಸ್ಕರ ಸೂರ್ಯ, ಚಂದ್ರ ಮತ್ತೆ ಗಾಳಿ, ಈ ಮೂರು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿ ಬೇಕಾಗಿರುವಂಥದ್ದು. ಈ ಮೂರು ಇಲ್ಲ ಅಂತಂದ್ರೆ ನಮ್ಮ ಮನುಷ್ಯರು ಬದುಕಿರೋದಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೋಸ್ಕರನೇ ಅಜ್ಞಾನ ಅನ್ನುವಂತಹ ಅಂಧಕಾರ ಹೋಗ್ಬೇಕು ಅಂತಂದ್ರೆ ಭಗವಂತನ ಆಶ್ರಯವನ್ನ ನಾವು ಪಡ್ಕೋಬೇಕು ಅಂತಂದ್ಬಿಟ್ಟು ಇದರ ಅರ್ಥ. ಇಲ್ಲಿಗೆ ನಾವು ನಿಲ್ಸೋಣ. ಹರೇ ಕೃಷ್ಣ.